ಬೆಂಗಳೂರಿನಲ್ಲಿ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ದಿನೇಶ್ ಕುಮಾರ್ ಅವರು. ಮೂಡಾ ಸೈಟ್ ಪ್ರಕರಣಕ್ಕೆ ಅತಿ ರೋಚಕ ಟ್ವಿಸ್ಟ್ ಈ ಮೂಲಕ ಸಿಗ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿ ಹೆಸರಿನಲ್ಲಿ ಸಿಎಂ ಆಪ್ತ ಸಿಟಿ ಕುಮಾರ್ ಸಹಿ ಮಾಡಿರುವಂತಹ ಆರೋಪ. ಸಿಎಂ ಪತ್ನಿ ಅರ್ಜಿಗೆ ತಾನೇ ಸಹಿ ಮಾಡಿರುವಂತಹ ಆರೋಪವನ್ನು ಫೇಸ್ ಮಾಡ್ತಿದ್ದಾರೆ. ಸೈಟ್ ನೋಂದಣಿ ದಾಖಲೆಗೆ ಸಿಎಂ ಪತ್ನಿ ಹೆಸರಿನಲ್ಲಿ ಸಿಟಿ ಕುಮಾರ್ ಅವರ ಸಹಿ. ಸಿಎಂ ಪತ್ನಿ ಕೇಳಿರೋದು 13 ಸೈಟ್, ಖಾತೆ ಮಾಡಿಕೊಟ್ಟಿರೋದು 14 ಸೈಟ್ಗೆ. 13 ಸೈಟ್ಗೆ ಖಾತೆ ನೋಂದಣಿ ಮಾಡಿಸಿಕೊಡುವಂತೆ ಅರ್ಜಿಯನ್ನು ಸಲ್ಲಿಸಿದ್ರು ಪಾರ್ವತಿ ಅವರು. ಪಾರ್ವತಿ ಹೆಸರಿನಲ್ಲಿ ಸಹಿ ಮಾಡಿದ್ದಾರೆ ಸಿಎಂ ಖಾಸಗಿ ಪಿಎ ಎಸ್ಜಿ ದಿನೇಶ್ ಅವರು. ಬೆಂಗಳೂರಿನಲ್ಲಿ ಇಡಿ ಇನ್ವೆಸ್ಟಿಗೇಷನ್ ಈ ಮೂಲಕ ಚುರುಕುಗೊಂಡಿದೆ. ಇದೇ ಫೋರ್ಜರಿ ಸೈನಿನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಸಿಟಿ ಕುಮಾರ್ ಸಿಎಂ ಖಾಸಗಿ ಆಪ್ತ ಸಹಾಯಕರು ಕ್ರಯ ಅರ್ಜಿಗೆ ಸಹಿಯನ್ನ ಹಾಕುವಂತಹ ಸಂದರ್ಭದಲ್ಲಿ ಸಿಎಂ ಪತ್ನಿ ಹೆಸರಿನಲ್ಲಿ ಸಹಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಈಗ ಸಿಟಿ ಕುಮಾರ್ ಅವರು ಫೇಸ್ ಮಾಡ್ತಾ ಇರುವಂತಹದ್ದು. ಸಿಎಂ ಪತ್ನಿ ಹೆಸರಿನಲ್ಲಿ ಸಹಿ ಮಾಡಿರುವಂತಹ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ಪ್ರತಿಯನ್ನ ಇಟ್ಕೊಂಡು ಈಗ ಸಿಎಂ ಖಾಸಗಿ ಆಪ್ತ ಸಹಾಯಕರಿಗೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಸಾಲು ಸಾಲು ಪ್ರಶ್ನೆಗಳ ಮೂಲಕ ಈ ಸಿಎಂ ಪತ್ನಿ ಹೆಸರಿನಲ್ಲಿ ಸಹಿ ಹಾಕಿದ್ದು ಯಾಕೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಮೂಡಾ ಸೈಟ್ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟು, ಅತಿ ರೋಚಕ ತಿರುವು ಸಿಕ್ಕಿರುವಂಥದ್ದು. ಈ ವಿಚಾರ ಮತ್ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತೆ, ಮತ್ಯಾವೆಲ್ಲ ತಿರುವುಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹದ್ದು. ಸಿಟಿ ಕುಮಾರ್ ಸಿಎಂ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕ. ಅವರು ಪಾರ್ವತಿ ಅವರು ಸಹಿ ಮಾಡಬೇಕಾದಂತಹ ಜಾಗದಲ್ಲಿ ಮಾಡಿರುವಂತಹ ಸಹಿ ಏನಿದೆ ಅದೀಗ ಇಡಿ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ಗೆ ಕಾರಣವಾಗಿರುವಂಥದ್ದು. ಇದೇ ಪತ್ರವನ್ನು ಇಟ್ಕೊಂಡು ಅವರು ಮಾಡಿರುವಂತಹ ಸಹಿಯನ್ನು ಇಟ್ಕೊಂಡು ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈ ಪತ್ರ ಈ ಪ್ರಕರಣಕ್ಕೆ ಮತ್ತೊಂದು ರೋಚಕ ತಿರುವನ್ನು ಕೊಡುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಸಹಜವಾಗಿಯೇ ಮುನ್ನೆಲೆಗೆ ತರ್ತಾ ಇರುವಂಥದ್ದು. ಈಗಾಗಲೇ ಒಂದು ಕಡೆ ಇಡಿ ಇನ್ವೆಸ್ಟಿಗೇಷನ್, ಮತ್ತೊಂದು ಕಡೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಅನ್ನು ನಡೆಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮೈಸೂರಿನ ಪ್ರತಿನಿಧಿ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಈ ಪತ್ರ ಅಥವಾ ಸಿಟಿ ಕುಮಾರ್ ಮಾಡಿರುವಂತಹ ಸಹಿ ಈ ಪ್ರಕರಣಕ್ಕೆ ಯಾವ ರೀತಿಯ ತಿರುವನ್ನು ಕೊಡಬಹುದು ಅಂತ ಹೇಳಿ? ಫ್ರೆಂಡ್ಸ್, ಸಿಟಿ ಕುಮಾರ್ ಅವರ ವಿಚಾರಣೆ ಇಡಿಯಲ್ಲಿ ಆಗಿರುವಂಥದ್ದು ನಿನ್ನೆ ಇಡೀ ದಿನಗಳ ಕಾಲ ಸಿಟಿ ಕುಮಾರ್ ಅವರ ವಿಚಾರಣೆ ಆಗಿದೆ. ನಿನ್ನೆ ಬೆಳಿಗ್ಗೆ ಇಡಿ ಕಚೇರಿಗೆ ಹೋಗಿದ್ದಂಥ ಸಿಟಿ ಕುಮಾರ್ ನಿನ್ನೆ ಸಂಜೆವರೆಗೂ ಕೂಡ ವಿಚಾರಣೆಗೆ ಎದುರಿಸಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ನಿನ್ನೆ ವಿಚಾರಣೆ ಮುಕ್ತಾಯವಾಗಿದೆ. ಪ್ರಮುಖವಾಗಿ ಸಿಟಿ ಕುಮಾರ್ ಮೇಲೆ ಇರುವಂತಹ ಪ್ರಮುಖವಾದಂತಹ ಆರೋಪಗಳೇನು ಅಂತಂದರೆ, ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಸೇರಿದಂತಹ ಕೆಲವು ಡಾಕ್ಯುಮೆಂಟ್ಸ್ಗಳ ವಿಚಾರದಲ್ಲಿ ಸಿಟಿ ಕುಮಾರ್ ಅವರೇ ಅದಕ್ಕೆ ಸಹಿ ಮಾಡಿದ್ದಾರೆ ಅನ್ನುವಂತಹ ಒಂದು ನಿರ್ದಿಷ್ಟವಾದಂತಹ ಪ್ರಮುಖವಾದಂತಹ ಆರೋಪಗಳು ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಸಿದ್ದರಾಮಯ್ಯವರ ಪತ್ನಿಗೆ 14 ಸೈಟ್ಗಳು ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಬರ್ತವೋ ಆ ಪ್ರಾಧಿಕಾರದಿಂದ ಬಂದಂತಹ ಸೈಟ್ಗಳಿಗೆ ಅವ್ರಿಗೆ ಅದನ್ನು ನೋಂದಣಿ ಮಾಡಿಸ್ಕೋಬೇಕಾಗಿರುತ್ತೆ. ಆ ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ಒಂದು ಪತ್ರವನ್ನು ಕೊಡ್ತಾರೆ. ಆ ಪತ್ರದಲ್ಲಿ ಅವರು ನಮಗೆ ಪರ್ಯಾಯ ರೂಪವಾಗಿ 13 ಸೈಟ್ಗಳನ್ನ ಕೊಡಿ ಅನ್ನುವಂಥ ಒಂದು ಪತ್ರವನ್ನು ಕೊಡ್ತಾರೆ. ಆ ಪತ್ರದಲ್ಲಿರುವಂತಹ ಸಹಿಗೂ ಬೇರೆ ಪತ್ರಗಳಲ್ಲಿರುವಂತಹ ಪಾರ್ವತಮ್ಮ ಸಿದ್ದರಾಮಯ್ಯನವರ ಸಹಿಗೂ ವ್ಯತ್ಯಾಸಗಳಿದ್ದಾವೆ. ಆ ಸಹಿಯನ್ನು ಮಾಡಿದಂಥದ್ದು ಸಿಟಿ ಕುಮಾರೇ ಅನ್ನುವಂತಹ ಬಹುದೊಡ್ಡ ಆರೋಪ ಇರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಸಿಟಿ ಕುಮಾರ್ ಅವರನ್ನ ನಿನ್ನೆ ಇಡಿಯ ಅಧಿಕಾರಿಗಳು ಪ್ರಮುಖವಾದಂತಹ ವಿಚಾರಣೆಯನ್ನು ಮಾಡಿರುವಂಥದ್ದು. ಜೊತೆಗೆ ಹಲವು ಖಾತೆಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಹಲವು ಮೂಡಾದಲ್ಲಿ ನಡೆದಂಥ ಹಲವು ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಖುದ್ದು ಮುತುವರ್ಜಿ ವಹಿಸಿದ್ದಂಥದ್ದು ಸಿಟಿ ಕುಮಾರ್. ಈ ಕಾರಣಕ್ಕೋಸ್ಕರವಾಗಿಯೇ ಸಿಟಿ ಕುಮಾರ್ ಅವರನ್ನು ಈ ಪ್ರಕರಣದಲ್ಲಿ ಪ್ರಮುಖವಾದಂತಹ ಸಾಕ್ಷಿಯ ರೂಪದಲ್ಲಿ ವಿಚಾರಣೆಯನ್ನು ನಿನ್ನೆ ಮಾಡಿರುವಂಥದ್ದು. ಪ್ರೇಮ್, ಕೆಪಿ ನಾಗರಾಜ್, ಈಗ ಸಿಟಿ ಕುಮಾರ್ ಮೇಲೆ ಬರ್ತಾ ಇರುವಂತಹ ಆರೋಪಗಳನ್ನು ಗಮನಿಸ್ತಾ ಇದ್ರೆ, ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ, ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ಬರದೇನೆ, ಸಿಎಂ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿಯವರ ಗಮನಕ್ಕೆ ಬರದೇನೆ ಇಷ್ಟೆಲ್ಲ ಬೆಳವಣಿಗೆಗಳಾದ್ವಾ ಅಂತ ಹೇಳಿ? ನಿಶ್ಚಿತವಾಗಲೂ ಕೂಡ ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವರ
ಪತ್ನಿಯ ಗಮನಕ್ಕಂತೂ ಬರದಲೇ ಇದೆಲ್ಲವೂ ಕೂಡ ನಡೆದಿರೋಕ್ಕೆ ಸಾಧ್ಯನೇ ಇಲ್ಲ. ಏನಂದ್ರೆ ಅವ್ರ ಪತ್ನಿಯ ಗಮನಕ್ಕೆ ಬರದಲ್ಲ ಸಹಿ ಮಾಡಿಬಿಟ್ಟಿದ್ರು ಅಂತ ಅವ್ರು ಹೆಂಗೆ ಹೇಳೋಕ್ಕಾಗುತ್ತೆ? ಒಂದು ವೇಳೆ ತಮ್ಮ ಗಮನಕ್ಕೆ ಬಾರದೆ ಅದನ್ನು ಅವರು ನನ್ನ ಸಹಿ ಮಾಡಿದ್ದಾರೆ ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರತ್ಯೇಕ ದೂರುಗಳನ್ನ ದಾಖಲಿಸಬೇಕಾಗುತ್ತೆ. ಯಾಕಂದರೆ ನನ್ನ ಸೈನನ್ನು ನೀವು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಿ ಅಂತ ಗೊತ್ತಾಗೋದಾದರೆ ಅದು ದೂರನ್ನು ದಾಖಲಿಸ್ಕೋಬೇಕು. ಆದರೂ ಕೂಡ ಇವರು ಸುಮ್ಮನೆ ಇದ್ದಾರೆ ಅನ್ನೋದಾದರೆ ಇವರ ಗಮನಕ್ಕೆ ಈ ವಿಚಾರಗಳು ಬಂದಿರುವಂಥದ್ದು ಸ್ಪಷ್ಟ. ಹೀಗಾಗಿನೇ ಅರವಿಂದ್ ಪ್ರೇಮ್ ಕುಮಾರ್ ಭಾಳ ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯನವರ ಪರಮಾಪ್ತ ಸಹಾಯಕರಾಗಿ ಇರುವಂತಹದ್ದು. ಸಿದ್ದರಾಮಯ್ಯನವರ ಕೌಟುಂಬಿಕವಾದಂತಹ ಈ ಥರದ ವ್ಯವಹಾರಗಳಿಗೆ, ಭೂ ವ್ಯವಹಾರಗಳಿಗೆ ಅಥವಾ ಒಟ್ಟಾರೆಯಾದಂಥ ಇಡೀ ಒಂದು ರೀತಿಯಾಗಿ ಮನೆ ಮಗನ ರೀತಿಯಲ್ಲಿ ಸಿ ಟಿ ಕುಮಾರ್ ಇರುವಂತಹದ್ದು. ಹೀಗಾಗಿಯೇ ಸಿ ಟಿ ಕುಮಾರ್ ಅವರಿಗೆ ಈ ಎಲ್ಲ ಪತ್ರ ವ್ಯವಹಾರಗಳ ಬಗ್ಗೆ ಅಧಿಕೃತವಾದಂಥ ಮಾಹಿತಿಗಳು ಇರುವಂತಹದ್ದು ಸ್ಪಷ್ಟ. ಹೀಗಾಗಿಯೇ 2014ರಿಂದ ಮಲ್ಲಿಕಾರ್ಜುನ ಸ್ವಾಮಿಗೆ ಏನು ದೇವರಾಜ್ ಕಡೆಯಿಂದ ಭೂಮಿ ಬಂತೋ ಅಲ್ಲಿಂದ ಇವರ ಸಿದ್ದರಾಮಯ್ಯವರ ಪತ್ನಿಗೆ ಈ ಜಮೀನು ವಾಪಸ್ ಆಗುವ ತನಕನೂ ಜಮೀನು ಸಿಗುವ ತನಕನೂ ಕೂಡ ಕೆಲವೊಂದಿಷ್ಟು ಮಹತ್ತರವಾದಂಥ ಮಾಹಿತಿಗಳು ಕುಮಾರ್ ಅವರ ಬಳಿಯಲ್ಲಿ ಇದ್ದಂತೆ ಕಾಣ್ತಾ ಇದೆ. ಯಾಕಂದರೆ ಭಾಳಷ್ಟು ಜನರಿಗೆ ಗೊತ್ತಿದೆ ಕುಮಾರ್ ಅವ್ರಿಗೂ ಮತ್ತು ಸಿದ್ದರಾಮಯ್ಯವರ ಕುಟುಂಬಕ್ಕೂ ಇರುವಂಥ ಸಂಬಂಧ ಎಂಥದ್ದು ಅಂತ. ಹಾಗಾಗಿಯೇ ಬಹುತೇಕ ವ್ಯವಹಾರಗಳನ್ನು ಅವರು ನೋಡ್ಕೊಳ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿಯೇ ಅವರನ್ನು ಪರ್ಟಿಕ್ಯುಲರ್ಲಿ ಈ 14 ಸೈಟ್ಗಳ ವಿಚಾರದಲ್ಲಿ ನಿನ್ನೆ ವಿಚಾರಣೆಯನ್ನು ನಡೆಸಿರುವಂತಹದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.